ವಿಲಿಯಂ ಆರ್ಥರ್ ಮೆಮೋರಿಯಲ್ ಚರ್ಚ್ ತುಮಕೂರಿನಿಂದ 21 ಕಿಲೋಮೀಟರ್ ದೂರದಲ್ಲಿರುವಂತಹ ಗುಬ್ಬಿ ಟೌನ್ನಲ್ಲಿ ಬೆಂಗಳೂರು ಹೊನ್ನಾವರ ರಸ್ತೆಯಲ್ಲಿದೆ. ಈ ಚರ್ಚ್ ಐತಿಹಾಸಿಕವಾಗಿ 200 ವರ್ಷಗಳ ಇತಿಹಾಸವನ್ನ ಒಳಗೊಂಡಿದ್ದು, ಇಟ್ಟಿಗೆ ಕೆಂಪು ಬಣ್ಣದಿಂದ ಚಿತ್ರಿಸಲಾಗಿದೆ ಮತ್ತು ಗೋಥಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದನ್ನ 1904ರಲ್ಲಿ ಪೂರ್ಣಗೊಳಿಸಲಾಯಿತು. ಗುಬ್ಬಿಯಲ್ಲಿ ಸೇವೆ ಸಲ್ಲಿಸಿದ ಐರಿಷ್ ವೆಸ್ಲಿಯನ್ ಮಿಷನರಿ ಮತ್ತು ಕೆನರಿಸ್ ವಿದ್ವಾಂಸರಾದ ವಿಲಿಯಂ ಆರ್ಥರ್ ಅವರ ಹೆಸರನ್ನ ಚರ್ಚ್ಗೆ ಇಡಲಾಗಿದ್ದು, ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಕ್ರಿಶ್ಚಿಯನ್ ಸಭೆ ಇಲ್ಲಿ ನಡೆದಿತ್ತು ಎಂಬುದು ಇದರ ವಿಶೇಷ. ಮೈಸೂರು ಅರಸರು ಆಡಳಿತ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಹಡ್ಸನ್ ಎಂಬ ಬ್ರಿಟಿಷ್ ಅಧಿಕಾರಿಯು ಈ ಭಾಗಕ್ಕೆ ಬಂದಾಗ ಮೈಸೂರು ಸಂಸ್ಥಾನದ ಕೇಂದ್ರವಾಗಿದ್ದ ಗುಬ್ಬಿಯಲ್ಲಿ ಮಿಷನರಿಗಳನ್ನ ಸ್ಥಾಪನೆ ಮಾಡಿದ್ರೆ ಉತ್ತಮ ಎಂದು ಭಾವಿಸಿ ಮೊದಲಿಗೆ ಇಲ್ಲಿ ಸಭೆಯನ್ನ ನಡೆಸಿ ಚರ್ಚ್ ನಿರ್ಮಾಣ ಮಾಡಲಾಗಿದೆ. ಇದು ಕರ್ನಾಟಕದ ಮೊದಲ ಚರ್ಚ್ ಎಂಬ ಹೆಗ್ಗಳಿಕೆಗೆ ಕಾರಣವಾಗಿದೆ. ಇಲ್ಲಿ ಮಿಷನರಿಗಳು ಆರಂಭವಾದ ಸಂದರ್ಭದಲ್ಲಿ ಪ್ಲೇಗ್ ಮಹಾಮಾರಿ ಎಲ್ಲೆಡೆ ಕಾಡಿತ್ತು. ಅಂತಹ ಸಂದರ್ಭದಲ್ಲಿ ಇಲ್ಲಿನ ಮಿಷನರಿಗಳು ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಿತ್ತು. ನಂತರ ಶಿಕ್ಷಣಕ್ಕೆ ಹೆಚ್ಚಿನ ಸೇವೆಯನ್ನ ನೀಡಿದಂತಹ ಮಿಷನರಿಗಳು ಗುಬ್ಬಿಯ ಜನರ ಮನಸೆಳೆದಿದ್ದವು. ಹಾಗಾಗಿ ಇಲ್ಲಿಯ ಜನರು ಸಹ ಕ್ರಿಶ್ಚಿಯನ್ ಮಿಷನರಿಗಳನ್ನ ಒಪ್ಪಿಕೊಂಡಿದ್ದರು ಎಂಬ ಮಾಹಿತಿ ತಿಳಿಯುತ್ತದೆ. ಅದರಂತೆ ಗುಬ್ಬಿಯ ಸ್ಥಳೀಯ ಸಿಂಗೋನಹಳ್ಳಿಯ ಚಿಕ್ಕ ಎಂಬ ವ್ಯಕ್ತಿಯು ಮೊದಲ ಕ್ರಿಶ್ಚಿಯನ್ ಆಗಿ ಪರಿವರ್ತನೆಯಾಗಿದ್ದನಂತೆ. ಅಲ್ಲಿಂದ ಈ ಕ್ರಿಶ್ಚಿಯನ್ ಸಮುದಾಯ ಗುಬ್ಬಿಯಲ್ಲಿ ಮುಂದುವರೆದಿದ್ದು, ಈಗಿನ 3ನೆಯ ತಲೆಮಾರಿನವರು ಇಲ್ಲಿ ವಾಸ ಮಾಡುತ್ತಿದ್ದಾರೆ. ಪ್ರಸ್ತುತ ಇರುವಂತಹ ಚರ್ಚ್ ಈ ಹಿಂದೆ ಸ್ಥಾಪನೆಯಾಗಿದ್ದ ಚರ್ಚ್ ಆಗಿಲ್ಲ. ಅದೇ ಜಾಗದಲ್ಲಿ 100 ವರ್ಷಗಳ ನಂತರ ಅದರ ಸವಿ ನೆನಪಿಗಾಗಿ ನಿರ್ಮಾಣ ಮಾಡಿರುವಂತಹ ಈ ಚರ್ಚ್ ಬಹಳ ವಿಶೇಷವಾಗಿ ಕಂಡುಬಂದಿದ್ದು, ಕೆಂಪು ಬಣ್ಣದಿಂದ ಕಂಗೊಳಿಸುತ್ತಿದೆ. ಸುತ್ತಲೂ ಸುಂದರವಾದ ಪಾರ್ಕ್ ನಿರ್ಮಾಣವಾಗಿದ್ದು, ಕ್ರಿಸ್ಮಸ್ ಹಬ್ಬದಲ್ಲಿ ವಿಶೇಷವಾಗಿಯೇ ಸಿಂಗಾರಗೊಳ್ಳುತ್ತದೆ. ಡಿಸೆಂಬರ್ 1ರಿಂದ ಡಿಸೆಂಬರ್ 31ರವರೆಗೆ ಇಲ್ಲಿನ ಕ್ರಿಶ್ಚಿಯನ್ನರು ಪ್ರತಿದಿನವೂ ವಿಶೇಷ ಹಬ್ಬಗಳನ್ನ ಮಾಡುವ ಮೂಲಕ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ. ಗುಬ್ಬಿ ಬಹುತೇಕ ಎಲ್ಲಾ ಸಂಪ್ರದಾಯಗಳ ಎಲ್ಲಾ ಸಮುದಾಯಗಳ ಒಳನಾಡಿ ಎಂದ್ರೆ ತಪ್ಪಾಗಲ್ಲ. ವಿಲಿಯಂ ಆರ್ಥರ್ ಸ್ಮಾರಕ ದೇವಾಲಯ ಗುಬ್ಬಿ ಈ ಸಭೆಯ ಇತಿಹಾಸವನ್ನು ಗಮನಿಸುವಾಗ ಇದು ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಇರುವಂತ ಒಂದು ಐತಿಹಾಸಿಕ ಮತ್ತು ಅತಿ ಪ್ರಾಚೀನವಾದಂಥ ಸಭೆಯಾಗಿದೆ. ಹಾಗಾಗಿ ಇದನ್ನು ನಾವು ಆದಿ ಸಭೆ ಅಥವಾ ಆರಂಭಿಕ ಸಭೆ ಎಂಬುದಾಗಿ ಕರ್ನಾಟಕದಲ್ಲಿ ಗಮನಿಸ್ತೇವೆ. ಯಾಕಂದ್ರೆ ಇದು 1800 ಆ ಮಿಷನರಿಗಳ ಸೇವೆಯ ಕಾಲಘಟ್ಟದಲ್ಲಿ ಆರಂಭವಾದಂಥ ಗುಬ್ಬಿ ಮಿಷನ್ ಮತ್ತು ವೆಸ್ಲಿಯನ್ ಕ್ಯಾನರಿಸ್ ಮಿಷನ್ ಈ ಎಲ್ಲ ಸೇವೆಗಳಿಂದ ಇದು ಬೆಳೆದು ಬಂದಂತ ಒಂದು ಸಭೆ. ಕಾರಣ ಇದು ಶ್ರೀಯುತ ಥಾಮಸ್ ಹಡ್ಸನ್ ರವರ ಕೊಡುಗೆಯಿಂದಾಗಿ ಗುಬ್ಬಿ ಚಾಪಲ್ ಎಂಬುದಾಗಿ ಸ್ಥಾಪನೆಯಾಗಿ ಮುಂದೆ ವಿಲಿಯಂ ಆರ್ಥರ್ ಸ್ಮಾರಕ ದೇವಾಲಯವಾಗಿ 1904ರಲ್ಲಿ ಇದು ಸಭೆಯಾಗಿ ದೊಡ್ಡದಾಗಿ ಬೆಳೆದು ಬಂತು. ತಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತನ ಜನನದ ಶುಭಾಶಯಗಳನ್ನು ಪ್ರೀತಿಪೂರ್ವಕವಾಗಿ ತಿಳಿಸುವನಾಗಿದ್ದೇನೆ.